ಆನ್ಲೈನ್ ವಿಡಿಯೋ ಕಾಲ್ ತಂದ ಕುತ್ತು ಕುಟುಂಬವೇ ಸರ್ವನಾಶ. ಹೌದು, ತಾಲೂಕಿನ ಬಿಡಿ ಗ್ರಾಮದಲ್ಲಿ ಆನ್ಲೈನ್ ವಿಡಿಯೋ ಕಾಲ್ ಗೀಳಿಗೆ ಕುಟುಂಬವೇ ಸರ್ವನಾಶವಾಗಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ನಿವೃತ್ತ ರೈಲ್ವೆ ಇಲಾಖೆ ಸಿಬ್ಬಂದಿಯೊಬ್ಬರ ಮೊಬೈಲ್ಗೆ ಖದೀಮರು ನಾವು ಪೊಲೀಸರೆಂದು ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ನಿಮ್ಮ ಮೇಲೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿದ್ದು ಅದರಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನಾವು ಕೇಳಿದಷ್ಟು ಹಣ ಕೊಡದೇ ಇದ್ದಲ್ಲಿ ನಿಮ್ಮ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಇದಕ್ಕೆ ಹೆದರಿದ ನಿವೃತ್ತ ಸರ್ಕಾರಿ ನೌಕರ ಡಿಯಾಗೋ ನಜರತ್ 83 ವರ್ಷ ಖಾತೆ ಮೂಲಕ ಸುಮಾರು 6 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೂ ಸುಮ್ಮನಾಗದ ಖದೀಮರು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಹೆದರಿದ ಆತನ ಪತ್ನಿ ಪಾವಿಯಾ ನಜರತ್ ಗುರುವಾರ ಸಂಜೆ ಮನೆಯೊಳಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದನ್ನ ಗಮನಿಸಿದ ಆಕೆಯ ಪತಿ ಹತಾಶೆಯಿಂದ ಚಾಕುವಿನಿಂದ ತನ್ನ ಕೈ ಮತ್ತು ಕುತ್ತಿಗೆ ಭಾಗಕ್ಕೆ ಇರಿದುಕೊಂಡು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ. ಪಕ್ಕದ ಮನೆ ಮಹಿಳೆಯೊಬ್ಬರು ನೋಡಿ ತಕ್ಷಣ